ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕರ್ನಾಟಕ ಸರ್ಕಾರ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮೈಸೂರು ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಸಹಯೋಗದಲ್ಲಿ 2 ದಿನಗಳ ಮಹಿಳಾ ಉದ್ಯಮಿಗಳಿಂದ ತಯಾರಿಸಲಾದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಇಂದು ನಡೆಸಲಾಗಿತ್ತು. ಮಾನ್ಯ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾ. ಎಚ್. ಸಿ. ಮಹದೇವಪ್ಪರವರು ದೀಪ ಹಚ್ಚುವುದರ ಮೂಲಕ ಉದ್ಘಾಟನೆಯನ್ನು ಆರಂಭಿಸಿದರು. ನಂತರ ಅವರು ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಇಂದಿರಾ ಗಾಂಧಿ ಇವರಂತೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಭಾಗವಹಿಸಬೇಕು ಎಂದು ಮಾತನಾಡಿದರು. ಇದು ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನಲ್ಲಿ ಅವರು ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟು ಗಂಡಸಿಗೆ ಸಮನಾಗಿ ಸಿಗಬೇಕು ಅನ್ನೋದಕ್ಕೆ ಅವರು ಹೋರಾಟ ಮಾಡಿ ಆ ಥರ ಒಂದು ಹಿಂದೂ ಗೌರ್ಮೆಂಟ್ ತಂದು ಅದು ಪರವಾಗಿ ಇದ್ದಾಗ ಅವ್ರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟವರು ಹೆಣ್ಣಿಗೆ ಎಕ್ಸೆಪ್ಟವಾಗಿ. ಅದರಿಂದ ಎಷ್ಟು ಗೊತ್ತಿದೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಇದನ್ನು ಗಂಡಸಿಗೆ ಸರಿಸಮಾನವಾಗಿ ಹೆಣ್ಣು ಮಕ್ಕಳಿಗೆ ಎಲ್ಲ ಹಕ್ಕುಗಳನ್ನು ಕೊಡಬೇಕು ಅನ್ನೋದು ಕಾನ್ಸೆಪ್ಟ್ ಕಾನ್ಸ್ಟಿಟ್ಯೂಷನ್. ಅದು ಇನ್ನೂ ಸಂಪೂರ್ಣವಾಗಿ ಆಗಲಿಲ್ಲ. ಮಾರ್ಚ್ 8ನೇ ತಾರೀಕು ಹೆಣ್ಮಕ್ಳೆಲ್ಲ ವಿಶ್ವ ಮಹಿಳಾ ದಿನಾಚರಣೆ ಮಾಡ್ತೀವಿ, ಎಲ್ಲ ಹೋರಾಟ ಮಾಡ್ತೀವಿ, ಗುರಿ ಮಾಡ್ತೀವಿ. ಅದರ ಉದ್ದೇಶ ಏನಿದೆ? ನಮಗೆ ಸಮಾನತೆ ಕೊಡಿ, ನಮಗೆ ಶಿಕ್ಷಣ ಕೊಡಿ, ಆರ್ಥಿಕ ಸ್ವಾವಲಂಬನೆ ಕೊಡಿ, ರಾಜಕೀಯ ಅಧಿಕಾರ ಕೊಡಿ. ಇವು 4 ಪ್ರಮುಖವಾದಂಥ ಬೇಡಿಕೆ. ಇಂಟರ್ನ್ಯಾಷನಲ್ ಡೇ ಆಫ್ ವುಮೆನ್ ಸೆಲೆಬ್ರೇಷನ್ ಮಾರ್ಚ್ 8 ಇನ್ ದಿ ವರ್ಲ್ಡ್. ದಿನದಲ್ಲಿ ನಮಗೆ ಶಿಕ್ಷಣ ಕೊಡಿ, ನಮಗೆ ಸಮಾನತೆ ಕೊಡಿ, ಆರ್ಥಿಕ ಸ್ವಾವಲಂಬನೆ ಕೊಡಿ, ರಾಜಕೀಯ ಅಧಿಕಾರ ಕೊಡಿ. ಇವು ಬೇಡಿಕೆಗಳು. ಈ ಬೇಡಿಕೆಗಳು, ಹೋರಾಟಗಳು ಮಹಿಳಾ ಧ್ವನಿ ಹೆಚ್ಚಾಗ್ತಾ ಸಂಘಟನೆಗಳಾಗ್ತಾ ಸಮಾಜ ಮತ್ತು ಸರ್ಕಾರಗಳು ಎಚ್ಚೆತ್ತುಕೊಂಡಿವೆ. ಸುಮಾರು 12,000ಕ್ಕೂ ಹೆಚ್ಚು MSAಗಳು ರಾಜ್ಯ ಸರ್ಕಾರ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಮ ರಿಪೋರ್ಟಲ್ಲಿ ಕೊಟ್ಟಿದೆ. ಈ 2 ದಿನಗಳ ಪ್ರದರ್ಶನವು ಕೇವಲ ಉತ್ಪನ್ನಗಳ ಪ್ರದರ್ಶನವಲ್ಲ, ಬದಲಾಗಿ ವ್ಯವಹಾರದಲ್ಲಿ ಮಹಿಳೆಯರ ದೃಢ ನಿಶ್ಚಯ ಮತ್ತು ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಮಹಿಳಾ ಉದ್ದಿಮೆದಾರರಿಗೆ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ತಮ್ಮ ವ್ಯವಹಾರಗಳನ್ನು ವಿಸ್ತರಿಸಲು ಬೇಕಾದ ಬೆಂಬಲ, ಉತ್ತೇಜನ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವ ಸಲುವಾಗಿ ಕಾಸಿಯಾ ಸಕ್ರಿಯ ಮಹಿಳಾ ಉದ್ಯಮಿಗಳ ವಿಭಾಗವನ್ನು ಹೊಂದಿದೆ. ಪ್ರಸ್ತುತ ವರ್ಷದಲ್ಲಿ ಕಾಸಿಯಾ ಮಹಿಳಾ ಸಬಲೀಕರಣ ಸಮಿತಿಯು ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಭಾಗಗಳು, ಮಾರ್ಗದರ್ಶನ ಕಾರ್ಯಕ್ರಮಗಳು, ಮಾರುಕಟ್ಟೆ ಸಂಪರ್ಕಗಳು ಮತ್ತು ಆರ್ಥಿಕ ಸಾಕ್ಷರತಾ ಅವಧಿಗಳು ಸೇರಿದಂತೆ ವಿವಿಧ ಉಪಕ್ರಮಗಳ ಮೂಲಕ ನಮ್ಮ ಮಹಿಳಾ ವಿಭಾಗವು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಸಕ್ರಿಯವಾಗಿ ಬೆಂಬಲಿಸುತ್ತಿದೆ. ಇಂದು ಈ ಭವ್ಯ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸುತ್ತಿರುವ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರಿನ ಉಸ್ತುವಾರಿ ಸಚಿವರು ಡಾ. ಎಚ್. ಸಿ. ಮಹದೇವಪ್ಪನವರು ನಮ್ಮೊಟ್ಟಿಗೆ ಇರುವುದು, ಹಾಗೆ 5 ಗ್ಯಾರಂಟಿ ಸ್ಕೀಮ್ಗಳ ಮತ್ತು ಮೈಸೂರಿನ ಇನ್ಚಾರ್ಜ್ ಆಗಿರುವಂಥ ನಮ್ಮ ಡಾ. ಪುಷ್ಪಾ ಅಮರನಾಥ್ ಮೇಡಮ್ ಅವರು ನಮ್ಮೊಟ್ಟಿಗೆ ಇರುವುದು ನಮ್ಮ ಗೌರವವನ್ನು ಮೈಸೂರಿನಲ್ಲಿ ಚಾಮುಂಡಿ ವಿಹಾರ್ ಸ್ಟೇಡಿಯಂ ಆವರಣದಲ್ಲಿ ನಾವು ಮಹಿಳಾ ಉದ್ಯಮಗಳಿಂದ ಉತ್ಪನ್ನಗಳ ಮತ್ತು ತಯಾರಿಕೆಗಳ ಪ್ರದರ್ಶನ ಮತ್ತು ಮಾರಾಟ ಒಂದು ಪ್ರದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಕಳೆದ 4-5 ವರ್ಷಗಳಿಂದ ಕರ್ನಾಟಕ ರಾಜ್ಯದಾದ್ಯಂತ ನಾವು ಹಮ್ಮಿಕೊಂಡು ಬರ್ತಾ ಇದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ. ಹೋದ ವರ್ಷ ನಾವು ಗುಲ್ಬರ್ಗಾದಲ್ಲಿ ಮಾಡಿದ್ವಿ. ಈ ವರ್ಷ ನಾವು ಮೈಸೂರಿನಲ್ಲಿ ಮಹಿಳೆಯ ಉದ್ಯಮಿಗಳಿಂದ ತಯಾರಿಕೆಯಾದ ಉತ್ಪನ್ನಗಳು ಮತ್ತೆ ಅವುಗಳ ಪ್ರದರ್ಶನ ಮತ್ತು ಮಾರಾಟವನ್ನು. ಇದರ ಉದ್ದೇಶ ಏನಂತ ಹೇಳಿದ್ರೆ, ನಾವು ಮಹಿಳಾ ಉದ್ಯಮಿಗಳಿಗೆ ಹೆಚ್ಚು ಅವರ ಉದ್ಯಮಿಗಳಿಗೆ ಹೆಚ್ಚು ಬೆಳವಣಿಗೆ ಆಗಬೇಕು ಮತ್ತು ಅದರೊಂದಿಗೆ ಹೆಚ್ಚೆಚ್ಚು ಮಹಿಳೆಯರು ನಮ್ಮ ಕೈಯ ಉದ್ಯಮಗಳ ತೊಡಗಿಸ್ಕೋಬೇಕು. ಅವರ ಉತ್ಪನ್ನವಾದ ಮಾರಾಟಗಳಿಗೆ ಜಾಸ್ತಿ ಮಾರ್ಕೆಟ್ ಸಿಗಬೇಕು ಮತ್ತು ಅದಕ್ಕೆ ಒಂದು ಒಳ್ಳೆ ಪಬ್ಲಿಸಿಟಿ ಸಿಗಬೇಕು ಅನ್ನೋದು ಒಂದು ಅಂತ ನಾನು ಎಲ್ಲ ದೇವತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹಾಗೆ ಈ ಒಂದು ಏನು ಮಹಿಳೆಯರಿಗೆ ಇವತ್ತು ನಾವು ಕೇಂದ್ರ ಸರ್ಕಾರದಲ್ಲಿ 33%
ಮೀಸಲಾತಿ ಕೊಟ್ಟಿದ್ದೀವೋ ಹಾಗೆ ಅವರಿಗೆ ಎಲ್ಲಾ ತರದಲ್ಲಿ ಅವ್ರು ಏನು ಯೋಜನೆಗಳನ್ನ ಅಂದ್ರೆ ಬಿಸಿನೆಸ್ ಇರ್ಬೋದು ಅಥವಾ ಉತ್ಪನ್ನಗಳನ್ನ ತಯಾರು ಮಾಡತಕ್ಕಂತ ಒಂದು ಘಟಕ ಇರ್ಬೋದು, ಇಲ್ಲಿ ಎಲ್ಲದಕ್ಕೂ ಸಾಕಷ್ಟು ಸ್ಕೀಮ್ಗಳು ಇದೆ ಇವತ್ತು ಕೇಂದ್ರ ಸರ್ಕಾರದ್ದು ಮತ್ತೆ ರಾಜ್ಯ ಸರ್ಕಾರದ್ದು. ಅದನ್ನ ಉಪಯೋಗಿಸ್ಕೊಂಡು ಮಹಿಳೆಯರು ಮುಂದೆ ಬಂದು ತಾವು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು